ತಿಳಿಸುತ್ತಾ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಉಭಯ ಶ್ರೀಪಾದರಿಗಳಿಗೂ ಭಕ್ತಿಭಾವನೆ ವಹಿಸುತ್ತಾ ನರಸಿಂಹ ನವದಿನೋತ್ಸವದ ಅಂಗವಾಗಿ ನಡೆಯತಕ್ಕಂತಹ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ನೆರವೇರಲಿಕ್ಕಿದೆ. ಈಗ ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಇದಕ್ಕಾಗಿ ಶ್ರೀಮಠದ ವಿದ್ಯಾರ್ಥಿಗಳನ್ನು ಆಹ್ವಾನಿಸ್ತಾ ಇದ್ದೇವೆ. ವಿಶ್ವಸೀದ ಗಣಪತೆ ಗಣೇಶತ್ವಾವಿಪ್ರಾಧಮಂಗವೀನ ನರತೆ ತತ್ಪ್ರೀಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಓಂ ಶಾಂತಿ ಶಾಂತಿ ಶಾಂತಿ. ಪರ್ಯಾಯ ಶ್ರೀ ಕಾಣಿಯೂರು ಮಠದ ಆಶ್ರಯದಲ್ಲಿ ನರಸಿಂಹ ನವದಿನೋತ್ಸವ ಕಾರ್ಯಕ್ರಮವನ್ನು ನಡೆಸಬೇಕು ಎಂಬುದಾಗಿ ಶ್ರೀಪಾದರು ಸಂಕಲ್ಪಿಸಿದ್ದಾರೆ. ಸುಮಾದರಹ ಎಂಬುದಾಗಿ, ಅಂದರೆ ಈ ವಸಂತ ಋತು ಅನ್ನುವಂತಹದ್ದು ಋತುಗಳಲ್ಲಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಕಾರಣ ಚೈತ್ರ ಮಾಸದ ಆರಭ್ಯ ಹಲವಾರು ಹಬ್ಬ ಹರಿದಿನಗಳು ನಮಗೆ ಗೋಚರಿಸ್ತಾ ಇವೆ. ಯುಗಾದಿ ಬರುತ್ತೆ, ಅದರ ಬಳಿಕ ರಾಮನವಮಿ, ಹಾಗೆ ಹನುಮ ಜಯಂತಿ, ಹಾಗೆ ಮುಂದುವರಿಯುತ್ತಾ ಬಂದರೆ ವೈಶಾಖ ಮಾಸದಲ್ಲಿ ಶ್ರೀನಿವಾಸ ಕಲ್ಯಾಣ ನಡೆದಂತಹ ಪರ್ವಕಾಲ, ಅದರ ಬಳಿಕ ವೇದವ್ಯಾಸ ಜಯಂತಿ, ಹಾಗೆ ಬರುವಂತಹದ್ದು ನರಸಿಂಹ ಜಯಂತಿ. ಹೀಗೆ ಜಯಂತಿಗಳ ಸಾಲು ಕಂಡುಬರುವಂತಹ ಈ ಪುಣ್ಯಪ್ರದವಾದಂತಹ ಮಾಸ ಈ ವೈಶಾಖ ಮಾಸ. ಈ ವೈಶಾಖ ಮಾಸದಲ್ಲಿ 9 ದಿವಸಗಳ ಪರ್ಯಂತವಾಗಿ ಶ್ರೀ ಕಾಣಿಯೂರು ಮಠದಲ್ಲಿ ಆಚಾರ್ಯರಿಂದ ಪ್ರದತ್ತವಾದಂತಹ ನರಸಿಂಹದೇವರ ಜಯಂತಿ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ನೆರವೇರಿಸಬೇಕು ಎಂಬುದಾಗಿ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿದ್ದಾರೆ. ಪರ್ಯಾಯ ಕಾಣಿಯೂರು ಮಠದ ಪರವಾಗಿ ಹಾಗೂ ನೆರೆದಿರುವಂತಹ ಎಲ್ಲ ಭಗವದ್ಭಕ್ತರ ಪರವಾಗಿ ಶ್ರೀಪಾದರಿಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ವಿದ್ಯಾವತೀರ್ಥ ಶ್ರೀಪಾದಂಗಳವರ ಕಲ್ಪನೆಯ ಕೂಸು ಈ ನರಸಿಂಹ ನವದಿನೋತ್ಸವ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮವನ್ನು ಸಂಕಲ್ಪಿಸಿರುವಂತಹ ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರನ್ನು ಕೂಡ ನೆರೆದಿರುವಂತಹ ಎಲ್ಲ ಭಕ್ತರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮಾಧ್ವ ಸಮಾಜಕ್ಕೆ ಇನ್ನೋರ್ವ ನೂತನ ಯತಿಗಳು ಸೇರ್ಪಡೆಯಾಗಿದ್ದಾರೆ. ಅವರೇ ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ಪ್ರಮೋದಾತ್ಮ ಪ್ರಿಯ ತೀರ್ಥ ಶ್ರೀಪಾದಂಗಳವರು. ಕಾಣಿಯೂರು ಶ್ರೀಪಾದರ ಮೇಲೆ ವಿಶೇಷ ಅಭಿಮಾನವನ್ನು ಇಟ್ಟುಕೊಂಡಂತಹ ಅವರು ಕೂಡ ಈ ಸಭೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವ ಸ್ವಾಗತವನ್ನು ಕೋರುತ್ತಾರೆ. ಅವರಿಗೆ ಶ್ರೀ ಕೃಷ್ಣ ಮಠದ ವ್ಯವಸ್ಥಾಪಕರಾದಂತಹ ಶ್ರೀ ರಾಧಾಕೃಷ್ಣ ಆಚಾರ್ಯ ಅವರು ಗೌರವಾರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ನೆರೆದಿರುವಂತಹ ಎಲ್ಲ ಭಗವದ್ ಭಕ್ತರನ್ನು ಹಾಗೆ ಮಾಧ್ಯಮಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಶ್ರೀ ಮಠದ ಪರವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಅಗ್ನಿವೀಳೆ ಪುರೋಹಿತೈ ಯಜ್ಞಸ್ಯ ದೇವತಾರಂ ರತ್ನಧಾತಾಂ ಗುರುಭ್ಯೋ ನಮಃ. ನಮ್ಮವರೇ ಆಗಿರ್ತಕ್ಕಂತಹ ಪರ್ಯಾಯ ಶ್ರೀಗಳಾಗಿರ್ತಕ್ಕಂತಹ ಕಾಣಿಯೂರು ಮಠದ ವಿದ್ಯಾವಲ್ಲಭ ತೀರ್ಥಶ್ರೀಪಾದಂಗಳವರು ತಮ್ಮ ಮಠದ ಆರಾಧ್ಯ ದೇವರಾದಂತಹ ನರಸಿಂಹದೇವರ ಈ ಒಂದು ಜಯಂತಿಯ ಪರ್ವ ಸಂದರ್ಭದಲ್ಲಿ ನವದಿನಗಳ ಒಂದು ಮಹೋತ್ಸವದ ಆಚರಣೆ ಮಾಡ್ತಾ ಇದ್ದಾರೆ.
ಹೋದ ವರ್ಷವೂ ಕೂಡ ಇದೇ ರೀತಿ ನವದಿನಗಳ ಮಹೋತ್ಸವವನ್ನು ನಡೆಸಿದ್ದು ಆ ಒಂದು ಮಹೋತ್ಸವದ ಉದ್ಘಾಟನೆ ಸಮಾರಂಭದಲ್ಲೂ ಕೂಡ ಭಾಗವಹಿಸಿದ ಒಂದು ವಿಷಯ ನನಗೆ ನೆನಪಿಗೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಾನು ಈ ನವದಿನಗಳ ಮಹೋತ್ಸವ ಅಂತ ಹೇಳೋದು ನಮ್ಮಲ್ಲಿ ನವದಿನದ ಬಸ್ತಿಯನ್ನು ಪ್ರೇರಿಸಿದೆ ಅಂತ ಹೇಳಿ ನಾನು ಸಂದೇಶ ನೀಡಿದ್ದೆ. ಈ ವರ್ಷವೂ ಕೂಡ ಕಾಣೇರು ಮಠದ ಪರ್ಯಾಯದ 2ನೇ ವರ್ಷ ಈ ನರಸಿಂಹ ಜಯಂತಿ ಪ್ರಯುಕ್ತ ನವದಿನಗಳ ಒಂದು ಮಹೋತ್ಸವವನ್ನು ಶ್ರೀಗಳವರು ಹಮ್ಮಿಕೊಂಡಿದ್ದಾರೆ. ನರಸಿಂಹ ಅವತಾರ ಅಂತ ಹೇಳುವುದು ಒಂದು ರೀತಿಯಲ್ಲಿ ಒಂದು ನವ ಅವತಾರ. ನವ ಅಂತ ಹೇಳಿದ್ರೆ ಹೊಸ ರೂಪದಲ್ಲಿ ಇರತಕ್ಕದ್ದಾದರೆ ಈ ನರಹರಿ ರೂಪ, ನರಸಿಂಹ ರೂಪ, ಅದು ನರನೂ ಹೌದು, ಅದರ ಜೊತೆಗೆ ಪ್ರಾಣಿಯೂ ಹೌದು. ಸಿಂಹದ ಮುಖ ಮತ್ತು ನರನ ಶರೀರ, ಹೀಗೆ ನರಹರಿ ಎರಡು ಸೇರಿದಂತಹ ಒಂದು ಅದ್ಭುತ ರೂಪ. ಭಾಗವತದಲ್ಲಿ ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಚಾತ್ಮನಃ ಅದೃಷ್ಟತ ಅತ್ಯದ್ಭುತ ರೂಪ ಮುದ್ವಹನ್. ಅತ್ಯದ್ಭುತ ರೂಪಂ ಹೇಳಿ ಆ ಒಂದು ರೂಪದ ವರ್ಣನೆ ಮಾಡುವಾಗ ಆಶ್ಚರ್ಯಕರವಾದಂಥ ರೂಪ ಅಂದರೆ ಈ ಹಿಂದೆ ಯಾರೂ ನೋಡಿರಲಿಲ್ಲ, ಈ ಒಂದು ಕಲ್ಪನೆ ಯಾರಿಗೂ ಬಂದಿರಲಿಲ್ಲ. ಹಿರಣ್ಯಕಶಿಪು ಬ್ರಹ್ಮದೇವರಲ್ಲಿ ಅವಧ್ಯತ್ವ ಬರಲಿ ಎಲ್ಲ ಕೇಳ್ಕೊಂಡ, ಅವನಿಗೆ ಈ ಕಲ್ಪನೆ ಹೊಂದಿರಲಿಲ್ಲ. ಮನುಷ್ಯನು ಪ್ರಾಣಿ ಒಟ್ಟಾಗಿರತಕ್ಕಂತಹ ಒಂದು ಅವತಾರ ಇದೆ ಎಂಬ ಕಲ್ಪನೆ, ದೇವರಿಗೆ ಆ ಸಾಮರ್ಥ್ಯವೂ ಇದೆ ಎಂಬ ಕಲ್ಪನೆ ಅವನಿಗಿರಲಿಲ್ಲ. ಆದ ಕಾರಣ ಅವನು ಆ ರೂಪದ ಒಂದು ಅವರಿಂದಲೂ ಆ ಒಂದು ಇಂತಹ ಒಂದು ಇದರಿಂದಲೂ ಯಾವುದು ರೂಪದಿಂದಲೂ ನನಗೆ ಏನು ತೊಂದರೆ ಬಾರಲೇ ಇರಲಿ ಅಂತ ಹೇಳಿರ್ತಕ್ಕಂಥ ಕೇಳಿಕೊಳ್ಳುವ ಒಂದು ವರವನ್ನು ಕೇಳಿಕೊಳ್ಳುವ ಪ್ರಸಂಗ ಬರಲಿಲ್ಲ, ಕೇಳಿಕೊಳ್ಳಿಲ್ಲ ಅವ ಹಾಗೆ. ಆದರೆ ಅವನ ವರವನ್ನು ಬ್ರಹ್ಮದೇವರ ವರವನ್ನು ದೇವರು ಇದು ಮಾಡಲಿಕ್ಕೋಸ್ಕರ ಯಾವುದು ಅದರ ಸಾರ್ಥಕ ಮಾಡಲಿಕ್ಕೋಸ್ಕರ, ಅದು ವ್ಯರ್ಥ ಆಗಬಾರ್ದು. ತಾನು ಮನುಷ್ಯನೇ, ದೇವರು ಮನುಷ್ಯ ರೂಪದಿಂದಲೇ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ಸಮರ್ಥನಿದ್ದಾರೆ. ಆದರೆ ಹಾಗೆ ಮಾಡಿದರೆ ಬ್ರಹ್ಮದೇವರ ವರ ವ್ಯರ್ಥವಾಗುತ್ತೆ. ಬ್ರಹ್ಮದೇವರು ಮನುಷ್ಯರು ಯಾರು ಕೂಡ ನಿನ್ನನ್ನು ಕೊಲ್ಲದೇ ಇರಲಿ ಅಂತ ಹೇಳಿ ವರದ ಕೊಟ್ಟಿದ್ದಾರೆ. ಅಥವಾ ಮನುಷ್ಯನ ರೂಪದಲ್ಲಿ ಯಾರು ಕೊಲ್ಲದಿರಲಿ ಅಂತ ಹೇಳ್ತಕ್ಕಂಥ ವರ ಕೊಟ್ಟಿದ್ದಾರೆ. ತಾನು ಆ ರೀತಿ ಸಂಹಾರ ಮಾಡಿದರೆ ತನ್ನ ಬ್ರಹ್ಮದೇವರ ವರ ವ್ಯರ್ಥ ಆಗ್ತದೆ. ತನ್ನ ಭೃತ್ಯ ಹೇಳಿದಂತಹ ಯಾರು ಚತುರ್ಮುಖ ಬ್ರಹ್ಮದೇವರು ಹೇಳಿದಂತಹ ಮಾತು ಸತ್ಯ ಆಗಬೇಕೆಂಬ ಉದ್ದೇಶದಿಂದ ಮನುಷ್ಯ ರೂಪ ಅಲ್ಲ, ಮನುಷ್ಯರಂತೆ ಇರತಕ್ಕಂಥ ರೂಪ ಅಲ್ಲ, ಮೃಗ ಮತ್ತು ಮನುಷ್ಯ ಎರಡರಂತೆ ಇರತಕ್ಕಂತಹ ರೂಪದಿಂದ ದೇವರು ಯಾರು ಹೊಸ ಅವತಾರ, ನವ ಅವತಾರ. ಆದ್ದರಿಂದ ನವಾವತಾರದಿಂದ ಆ ಒಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದರಿಂದ ಆ ಒಂದು ನವ ಅವತಾರದ ಒಂದು ನಮಗೆ ಪರಿಕಲ್ಪನೆ ಬರಲಿಕ್ಕೋಸ್ಕರ ಶ್ರೀಗಳವರು ಆ ಒಂದು ನವದಿವಸೋತ್ಸವವನ್ನು ಮಾಡಿದ್ದಾರೆ ಅಂತ ಹೇಳಿ ಕಾಣ್ತದೆ. ದೇವರ ಎಲ್ಲ ಅವತಾರಗಳು ಕೂಡ ನವಗಳೇ. ನವ ಅಂತ ಹೇಳಿದ್ರೆ ನುಸ್ತುತು ಧಾತು, ಅದಕ್ಕೆ ರೋಧೋ ಅಪ್ ಅಂತ ಹೇಳಿ ಅಪ್ರತ್ಯಯ ಬಂದರೆ ಕರ್ತೃ ವ್ಯತಿರಿಕ್ತ ಅರ್ಥದಲ್ಲಿ ಸ್ತುತ್ಯ ಅಂತ ಅರ್ಥ. ಭಗವಂತನ ರೂಪ ಯಾವುದು ಕೂಡ ಸ್ತುತ್ಯ ಅಲ್ಲ ಅಂತ ಅರ್ಥ ಅಲ್ಲ. ಯಾವ ಕೆಲಸವನ್ನು ಬೇಕಾದರೆ ಮಾಡಲಿ, ಯಾವ ಕಾರ್ಯವನ್ನು ಮಾಡಲಿ, ಎಲ್ಲ ಭಗವದ್ ರೂಪಗಳು ಸ್ತುತ್ಯಗಳೇ. ನಾವು ಕೆಲವನ್ನು ಅರ್ಚನೆ ಮಾಡ್ತೇವೆ, ಕೆಲವನ್ನು ಬಿಡ್ತೇವೆ. ಈ ನರಸಿಂಹ ಅವತಾರ ಅಂತ ಹೇಳುವುದು ಸ್ತುತ್ಯ ರೂಪ. ನಮ್ಮ ಮಧ್ವ ಮತದ ಸಂಪ್ರದಾಯದ ಪ್ರಕಾರ ಆಚಾರ್ಯರು ತತ್ವವಾದದಲ್ಲಿ ವಿಕಲ್ಪೋ ವಿಶಿಷ್ಟ ಫಲೋತ್ಪಾತ್ ಎಂಬ ಬ್ರಹ್ಮಸೂತ್ರದಲ್ಲಿ ಯಾರಿಗೆ ತಮ್ಮ ಒಂದು ಸಾಧನೆಯ ಮಾರ್ಗದಲ್ಲಿ ವಿಘ್ನ ಬರುವ ಸಂಭವ ಇದೆ ಅಂಥವರೆಲ್ಲರೂ ಕೂಡ ನರಸಿಂಹದೇವರ ಉಪಾಸನೆ ಮಾಡಬೇಕು ಅಂತ ಹೇಳಿ ವಿಧಾನ ಮಾಡಿದ್ದಾರೆ. ಯಸ್ಯ ವಿಜ್ಞಾನಾದಿ ಸಂಭಾವನಾ ಅಸ್ತಿ ತೇನ ತಲುಪ ಸಂಹಾರ ಕಾರ್ಯ. ಯಾರಿಗೆ ತಮ್ಮ ಮಾರ್ಗದಲ್ಲಿ, ತಮ್ಮ ಸಾಧನೆಯ ಮಾರ್ಗದಲ್ಲಿ ವಿಘ್ನ ಬರುವ ಒಂದು ಸಂಭವ ಇರ್ತದೆ, ಆ ಒಂದು ಆಶಂಕ ಇರ್ತದೆ, ಅವರೆಲ್ಲರೂ ಕೂಡ ನರಸಿಂಹದೇವರ ಉಪಾಸನೆ ಮಾಡಿದರೆ ಆ ವಿಘ್ನಗಳೆಲ್ಲ ತೊಲಗುತ್ತದೆ ಅಂತ ಹೇಳಿರ್ತಕ್ಕಂತಹ ಒಂದು ಯಾವುದು ವಿಶಿಷ್ಟವಾದಂತಹ ಪ್ರಮೇಯವನ್ನು, ಬ್ರಹ್ಮಸೂತ್ರದಲ್ಲಿ ಬಂದಂತಹ ಪ್ರಮೇಯವನ್ನು ಆಚಾರ್ಯರು ತಮ್ಮ ತತ್ವವಾದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ ಕಾರಣ ಇಂದಿಗೂ ಕೂಡ ವಿಘ್ನದ ನಿವೃತ್ತಿಗೋಸ್ಕರ ನಾವು ನರಸಿಂಹದೇವರ ಆರಾಧನೆ
ಮಾಡಬೇಕಾಗಿದೆ. ಮತ್ತೆ ದೇವರ ಎಲ್ಲ ರೂಪಗಳನ್ನು ಆರಾಧನೆ ಮಾಡುವವರು ಕೆಲವರಿದ್ದಾರೆ ಭಕ್ತರು. ದೇವರ ಮೇಲೆ ಒಂದು ಫಲ ಇದ್ದು ಫಲದ ಅಪೇಕ್ಷೆಯಿಂದ ದೇವರನ್ನು ಆರಾಧನೆ ಮಾಡುವವರು ಒಂದು ವರ್ಗ. ಆದರೆ ದೇವರ ಮೇಲೆ ಭಕ್ತಿಯಿಂದ ಪ್ರತಿಯೊಂದು ರೂಪವನ್ನು ಕೂಡ ಆರಾಧನೆ ಮಾಡುವವರಿದ್ದಾರೆ. ಅವರು ಎಲ್ಲ ರೂಪವನ್ನು ಕೂಡ ಸದಾ ಉಪಾಸನೆ ಮಾಡಿ ರುಜುಗಳು ಅಂತವರು ಅಂತ ಅರ್ಥ. ಅವರು ಎಲ್ಲ ರೂಪವನ್ನು ಕೂಡ ನಿರಂತರ ಉಪಾಸನಾ ಮಾಡ್ತಾ ಇರ್ತಾರೆ. ಯಾವುದೊಂದು ಫಲ ಉದ್ದೇಶ ಇಲ್ಲ, ಒಂದು ಉದ್ದೇಶದಿಂದ ಅಲ್ಲ. ಆದ್ದರಿಂದ ನರಸಿಂಹ ಅವತಾರ ಮುಖ್ಯವಾಗಿ ವಿಘ್ನದ ಆಶಂಕ ಇದ್ದವರಿಗೆ ಮತ್ತೆ ಭಗವಂತನ ಎಲ್ಲ ರೂಪವನ್ನು ಅರ್ಚನೆ ಮಾಡುವವರಿಗೆ ಇಂಥವರಿಂದ ನಿತ್ಯ ಸ್ತುತ್ಯವಾಗಿದೆ. ವಿಘ್ನ ಆಶಂಕ ಇಲ್ಲ, ಎಲ್ಲ ರೂಪ ಉಪಾಸನೆ ಮಾಡುವ ಶಕ್ತಿ ಇಲ್ಲ, ಅಂಥವರಿಗೆ ಮಾತ್ರ ಬೇಕಾಗಿಲ್ಲ. ಈಗಿನ ಕಾಲದಂತೂ ನಮ್ಮ ಸಾಧನೆಯ ಮಾರ್ಗದಲ್ಲಿ, ನಮ್ಮ ಪಾರತ್ರಿಕ ಸಾಧನೆ ಮಾರ್ಗದಲ್ಲಿ ಹೇಗೂ ವಿಘ್ನಗಳು ಇದ್ದೇ ಇವೆ. ಯಾಕೆ? ನಮ್ಮ ಮನಸ್ಸೇ ದೊಡ್ಡ ವಿಘ್ನಕರ. ಯಾಕೆ? ಭಗವಂತನ ವಿಷಯದಲ್ಲಿ ತೊಡಗುವುದೇ ಇಲ್ಲ. ಲೌಕಿಕವಾಗಿಯೇ ವಿಚಾರ ಮಾಡ್ತಾರೆ ವಿನಃ ಪಾರತ್ರಿಕವಾಗಿ ನಮ್ಮ ಮನಸ್ಸು ಎಂದೂ ಕೂಡ ಆಲೋಚನೆ ಮಾಡುವುದೇ ಇಲ್ಲ. ಆ ಲೌಕಿಕ ಒಂದು ಕೆಲಸ ಮಾಡುವಾಗಲೂ ನಮಗೆ ವಿಘ್ನಗಳು ಬಹಳ ಇದೆ. ಅದರ ನಿವಾರಣೆಗೂ ಕೂಡ ನರಸಿಂಹದೇವರ ಆರಾಧನೆ ನಿರಂತರ ಆಗಬೇಕು. ಅಂತಹ ಒಂದು ಕೇವಲ 9 ದಿನಗಳು ಆಗಿ ಬಿಡುವಂತಹ ವಿಚಾರ ಅಲ್ಲ. ಯಾಕೆ? ನಿತ್ಯ ವಿಘ್ನಗಳು ನಮಗೆ ನಿತ್ಯ ಬರ್ತಾ ಇವೆ. ಆ ನಿತ್ಯ ವಿಘ್ನಗಳು ತೊಲಗಿ ನಮ್ಮ ಮನಸ್ಸು ಸ್ವಲ್ಪ ಪ್ರಸನ್ನ ಆಗಬೇಕು ಅಂತಾಗಿದ್ರೆ, ನಾವು ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಬೇಕಂತಾಗಿದ್ರೆ ಅದಕ್ಕೆ ಈ ವಿಘ್ನಗಳು ತೊಲಗಬೇಕು. ಅದಕ್ಕೆ ನಿತ್ಯ ನರಸಿಂಹದೇವರ ಆರಾಧನೆ ನಡೆಯಬೇಕಾಗಿದೆ. ಅಂತಹ ಒಂದು ಕೆಲಸ ನಮ್ಮಿಂದ ಆಗಬೇಕಾದ್ರೆ ನರಸಿಂಹಾವತಾರದ ಬಗ್ಗೆ ನಾವು ಹೆಚ್ಚೆಚ್ಚು ತಿಳಿದುಕೊಳ್ಬೇಕು. ನಮಗೆ ಏನು ಉಪಕಾರ ಮಾಡಿದ್ದಾನೆ, ಒಬ್ಬ ಹಿರಣ್ಯಕಶಿಪುವನ್ನು ಕೊಂಡುಕೊಳ್ಳಿ ನಮ್ಗೆಲ್ಲರಿಗೂ ಉಪಕಾರ ಆಯ್ತಾ? ಆ ಉಪಕಾರವನ್ನು ನಾವು ಇಂದೂ ಕೂಡ ಅನುಭವಿಸ್ತಾ ಇದ್ದೇವೆ. ಯಾಕೆ? ಆ ಕಾಲದಲ್ಲಿ ಅವರು ಅಷ್ಟು ಸಾಮರ್ಥ್ಯ ಇದ್ದರು. ಅಂದರೆ ಪ್ರಹ್ಲಾದನಿಗೆ ಮಾತ್ರ ಒಂದು ಉಪದ್ರ ಕೊಟ್ಟದ್ದು ಅಂತ ಅರ್ಥ ಅಲ್ಲ, ಅದರ ಜೊತೆಗೆ ಎಲ್ಲ ಭಗವದ್ ಭಕ್ತರನ್ನು, ಪ್ರಹ್ಲಾದ ಆ ಭಗವದ್ ಭಕ್ತರ ಒಂದು ಪ್ರತಿನಿಧಿ ಅಂತ ಅರ್ಥ. ಅವನನ್ನು ಹಿಂಸೆ ಮಾಡಿದರೆ ಎಲ್ಲ ಭಗವದ್ ಭಕ್ತರನ್ನು ಕೂಡ ಆ ಹಿಂಸೆ ಮಾಡುವಂತಹ ಸಾಮರ್ಥ್ಯ ಅವನಿಗಿತ್ತು ಅಂತ ಅರ್ಥ. ಆದ ಕಾರಣ ಆ ಭಗವದ್ ಭಕ್ತರ ವಿರೋಧಿಗಳನ್ನೆಲ್ಲ ನಿರೋಧನೆ ಮಾಡತಕ್ಕಂತಹ ಸಾಮರ್ಥ್ಯ ನರಸಿಂಹದೇವರಿಗೆ ಇದೆ. ಅದನ್ನು ತೊಲಗಿಸ್ತಕ್ಕಂತಹ ಸಾಮರ್ಥ್ಯ ನರಸಿಂಹದೇವರಿಗೆ ಇದೆ. ಅವರು ನಮ್ಮ ಹತ್ತಿರದವರಾಗಿರ್ಬೋದು ಅಥವಾ ದೂರದವರಾಗಿರ್ಬೋದು. ನಮ್ಮ ದೂರದವರೆಲ್ಲ ನಮಗೆ ಉಪದ್ರಗಳು ಸ್ವಲ್ಪ ಕಡಿಮೆ, ಯಾಕೆ ನಮ್ಮ ಪರಿಚಯ ಇರುವುದಿಲ್ಲ. ನಮ್ಮ ಹತ್ತಿರದವರೇ ನಮಗೆ ಉಪದ್ರ ಜಾಸ್ತಿ. ಆದರೆ ನಾವು ನಿಜಕ್ಕೂ ಸನ್ಮಾರ್ಗದಲ್ಲಿ ನಡೆದೇವೆ, ಭಗವತ್ ಪ್ರೀತಿಕರವಾದಂತಹ ಮಾರ್ಗದಲ್ಲಿ ನಡೆದೇವೆ, ನಮ್ಮ ಒಂದು ಪಥ ದೇವರಿಗೆ ಪ್ರಿಯವಾಗಿದೆ ಅಂತಾದರೆ ಖಂಡಿತವಾಗಿ ದೇವರ ಒಂದು ರಕ್ಷಣೆ ನಮಗೆ ಬಂದೇ ಬರ್ತದೆ. ಈ ಒಂದು ಅಂಶವನ್ನು ನಾವು ನರಸಿಂಹದೇವರ ಚರಿತ್ರೆಯಿಂದ ತಿಳಿದುಕೊಳ್ಬಹುದು. ನಮ್ಮ ಒಂದು ಮಾರ್ಗದಲ್ಲಿ ಭರವಸೆ ತಾಳ್ಬೋದು. ಇಲ್ಲದಿದ್ದರೆ ಸಜ್ಜನರಿಗೆ ಎಂದೂ ಕೂಡ ಭೀತಿ ತಪ್ಪಿದ್ದಲ್ಲ. ಒಂದು ವೇಳೆ ಆ ಸಮಯದಲ್ಲಿ ಆ ನರಸಿಂಹದೇವರು ಅವತಾರ ಮಾಡಿ ಪ್ರಹ್ಲಾದನನ್ನು ರಕ್ಷಿಸದೆ ಹೋಗಿದ್ರೆ, ಆ ಒಂದು ಕಥೆ ನಮ್ಮ ಈ ನಾಡಿನಲ್ಲಿ ಇಲ್ಲದೇ ಇದ್ದರೆ ಇಂದಿಗೂ ಕೂಡ ಸಜ್ಜನರಿಗೆ ಮನಸ್ಸಿನಲ್ಲಿ ಭೀತಿ ಯಾವಾಗಲೂ ಇದ್ದೇ ಇರ್ತಿತ್ತು. ಆ ಭೀತಿಯನ್ನು, ಸಜ್ಜನರ ಭೀತಿಯನ್ನು ನಿವಾರಣೆ ಮಾಡಿದ್ದು ಆ ನರಸಿಂಹದೇವರು ಮಾಡಿದಂಥ ದೊಡ್ಡ ಸಾಧನೆ. ಆ ಒಂದು ದೇವರ ಸ್ಮರಣೆ ಮಾಡಬೇಕು. ಆ ಕಥೆಯನ್ನು ಕೇಳುವುದರಿಂದಲೇ ನಮ್ಮೆಲ್ಲರ ಒಂದು ವಿಘ್ನಗಳು ನಿವಾರಣೆ ಆಗುತ್ತೆ. ಅದನ್ನು ನಿತ್ಯ ನಮ್ಮ ಜೀವನದಲ್ಲಿ ಪುನಃ ಪುನಃ ಸ್ಮರಣೆ ಮಾಡಿಕೊಂಡ್ರೆ ನಮಗೆ ವಿಶೇಷ ಒಂದು ನರಸಿಂಹದೇವರ ಅನುಗ್ರಹ ಆಗುತ್ತೆ. ಆ ಕೆಲಸ ಆಗಲಿ. ಆ ನರಸಿಂಹದೇವರ ಕಥೆ ನಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಯಾವಾಗಲೂ ಸ್ಥಿರವಾಗಿ ಇರಲಿ. ಅದರಿಂದ ನಮ್ಮೆಲ್ಲರ ವಿಘ್ನಗಳು ನಿವಾರಣೆ ಆಗಲಿ ಅಂತೇಳಿ ಹಾರೈಸಿ ನನ್ನೆರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಪರ್ಯಾಯ ಶ್ರೀಪಾದರು ತಮ್ಮ ಸಂದೇಶ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾ ವಿರಕ್ತಾದಿ ಸದ್ಗುಣೋಘಾಕರಾನಹಂ ವಾದರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ನರಸಿಂಹದೇವರ ಆರಾಧನೆಯನ್ನು ನಾವೆಲ್ಲ ಮಾಡಬೇಕು. ನರಸಿಂಹಾದಿಕಂ ಅನ್ಯಚ್ಚ ದುರಿತಾದ ನಿವೃತ್ತಯೇ ಅಂತ ಹೇಳಿದಂತೆ ನಮ್ಮ ಜೀವನದಲ್ಲಿ ಅನೇಕ ದುರಿತಗಳು ಬರ್ತವೆ. ಆ ದುರಿತಗಳು ನಿವಾರಣೆ ಆಗಬೇಕು ಅಂತ ಹೇಳಿದರೆ ವಿಶೇಷವಾಗಿ ನರಸಿಂಹದೇವರ ಉಪಾಸನೆಯನ್ನು ನಾವು ಮಾಡಬೇಕು. ನಾವು ನರಸಿಂಹದೇವರನ್ನು ಒಲಿಸಿಕೊಳ್ಳಬೇಕಾದರೆ ಪ್ರಹ್ಲಾದನಂತೆ ನಾವು ಆಗಬೇಕು. ಪ್ರಹ್ಲಾದ ನರಸಿಂಹದೇವರನ್ನು
ಒಲಿಸಿಕೊಂಡ. ನರಸಿಂಹದೇವರು ಒಲಿದ್ರು. ನರಸಿಂಹದೇವರು ಕೊನೆಗೆ ಎಲ್ಲ ಪ್ರಹ್ಲಾದ ಸ್ತೋತ್ರ ಮಾಡಿದ, ಬಗೆಬಗೆಯಾಗಿ ಸ್ತೋತ್ರ ಮಾಡಿದ. ಭಗವಂತನಿಗೆ ಭಾರೀ ಸಂತೋಷ ಆಯಿತಂತೆ. ನರಸಿಂಹದೇವರು ಕೇಳಿದ್ರಂತೆ, ಪ್ರಹ್ಲಾದ ನಿನಗೆ ಏನು ವರ ಬೇಕು? ಎಂತಹ ವರವನ್ನು ಕೊಡಲಿಕ್ಕೂ ನಾನು ಸಿದ್ಧನಿದ್ದೇನೆ, ವರವನ್ನು ಬೇಡಿಕೋ ಅಂತ ನರಸಿಂಹದೇವರು ಪ್ರಹ್ಲಾದನ ಬಳಿ ಬಹಳ ಸಂತೋಷ ಮನಸ್ಸಿನಿಂದ ಕೇಳಿದ್ರಂತೆ. ಪ್ರಹ್ಲಾದ ಆ ಸಂದರ್ಭವನ್ನು ಬಳಸಿಕೊಂಡು ಏನು ಬೇಕಾದರೂ ವರವನ್ನು ಕೇಳಬಹುದಾಗಿತ್ತು. ನನಗಂಥದ್ದು ಬೇಕು, ಇಂಥದ್ದು ಬೇಕು, ಆ ಬಗೆಯ ಪದಾರ್ಥ ಬೇಕು, ಮತ್ತೊಂದು ಬಗೆಯ ಪದಾರ್ಥ ಬೇಕು, ಏನು ಬೇಕಾದರೂ ಯಾಕೆಂತ ಹೇಳಿದ್ರೆ ಕೊಡುವ ಸಾಮರ್ಥ್ಯ ದೇವರಿಗೆ ಇದೆ. ಈಗ ನಮ್ಮಂಥವ್ರ ಬಳಿ ಏನಾದರೂ ಕೇಳಿದರೆ ನಾವು ಹೇಳ್ತೇವೆ, ಬೇಕಾದ್ರೆ ಏನೋ ಕೊಡ್ತೇವೆ ನಿಮಗೆ ಅಂತ ಹೇಳಿ. ಅದನ್ನು ಕೊಡಿ ಅಂತ ಹೇಳಿದರೆ ನಾಳೆ ಬಾ ಅಂತ ಹೇಳ್ತೇವೆ ನಾವು ಅಷ್ಟೇ, ಯಾಕೆ ನಮ್ಮ ಹತ್ರ ಆ ಪದಾರ್ಥ ಇರುವುದಿಲ್ಲ. ಆದರೆ ದೇವರ ಬಳಿ ಎಲ್ಲ ಪದಾರ್ಥಗಳು, ಜಗತ್ತಿಗೆ ಎಲ್ಲವನ್ನೂ ಕೊಡ್ತಕ್ಕಂತಹ ಭಗವಂತನಲ್ಲಿ ಯಾವುದಿಲ್ಲ, ಎಲ್ಲ ಇದೆ. ಆದ್ದರಿಂದ ಪ್ರಹ್ಲಾದ ಏನು ಬೇಕಾದರೂ ಬೇಡಬಹುದಾಗಿತ್ತು. ಆದರೆ ಪ್ರಹ್ಲಾದ ಹೇಳ್ತಾನೆ, ನನಗೇನು ಬೇಡ ಅಂತ ಹೇಳ್ತಾನಂತೆ. ಯಾಕೆಂತ ಹೇಳಿದ್ರೆ, ನಾನು ನಿನ್ನನ್ನು ಭಜಿಸಿ ನಿನ್ನಿಂದ ಏನಾದರೂ ನಾನು ಕೇಳಿಕೊಂಡ್ರೆ ಆವಾಗ ನಾನು ಭಕ್ತ ಅಂತ ಆಗುವುದಿಲ್ಲ, ನಾನು ಒಬ್ಬ ವ್ಯಾಪಾರಿ ಅಂತ ಆಗ್ತೇನೆ. ಒಬ್ಬ ವ್ಯಾಪಾರಿ ಹಣವನ್ನು ಕೊಡ್ತಾನೆ, ಪದಾರ್ಥ ಸ್ವೀಕಾರ ಮಾಡ್ತಾನೆ. ನಾನು ಅಷ್ಟೇ ಮಾಡಿದಂತಾಯ್ತು. ಈಗ ನಿನಗೆ ನಾನು ಭಕ್ತಿಯನ್ನು ಅರ್ಪಣೆ ಮಾಡಿದೆ, ನಿನ್ನ ಸೇವೆಯನ್ನು ಮಾಡಿದೆ, ನಿನ್ನಿಂದ ನಾನು ಪಡೆದುಕೊಂಡೆ ವರವನ್ನು, ಪರಸ್ಪರ ವಿನಿಮಯ ಮಾಡಿಕೊಂಡ ಅಂತ ಆಯಿತು. ಒಂದು ರೀತಿಯಲ್ಲಿ ವ್ಯಾಪಾರಿ ಅಂತ ಆಗಿಬಿಡ್ತಾನೆ. ಎಸ್ತ ಆಶಾಸ್ತೆ ಸಭಕ್ತ ಸವೈ ವಣಿಕ್ ಅಂತ ಪ್ರಹ್ಲಾದ ಹೇಳ್ತಾನೆ. ನರಸಿಂಹದೇವರು ಹೇಳ್ತಾರೆ, ಆದರೂ ವರವನ್ನು ಕೇಳ್ಕೊಪ್ಪ ಏನಾದರೂ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ನನಗೆ ವರವನ್ನು ಕೊಡುವುದಂತಾದರೆ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ಋಣೇ ವರಂ. ನನಗೆ ಎಂತಹ ನಿನ್ನ ಬಳಿ ಬಂದು ಯಾವುದನ್ನೂ ಬೇಡುವ ಪ್ರಸಂಗ ಬರಬಾರದು, ಅಂತಹ ವರವನ್ನು ಕೊಡು ಅಂತ ಕೇಳಿಕೊಂಡು ಬಿಟ್ಟ ಅಂತೆ. ನೋಡಿ ಎಂತಹ ಭಕ್ತ ಪ್ರಹ್ಲಾದ. ಯಾವ ವರವನ್ನೂ ಕೇಳ್ತಕ್ಕಂತಹ ಪ್ರಸಂಗ ಬರಬಾರದು, ಅಂತಹ ಒಂದು ಆಸೆ ನನ್ನ ಮನಸ್ಸಲ್ಲಿ ಹುಟ್ಟಬಾರದು ಅಂತ ಪ್ರಹ್ಲಾದ ಕೇಳಿಕೊಂಡ. ಭಗವಂತ ಬಹಳ ಅನುಗ್ರಹವನ್ನು ಮಾಡಿದ್ದಾನೆ. ಅಂತಹ ಪ್ರಹ್ಲಾದ ಅವನಿಗೆ ಅನುಗ್ರಹ ಮಾಡಿದ ಭಗವಂತ. ಅಂದರೆ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಾದರೆ ಪ್ರಹ್ಲಾದನ ಕಿಂಚಿತ್ತು ಗುಣವಾದರೂ ನಮ್ಮಲ್ಲಿರಬೇಕು. ನಾವಿವತ್ತು ದೇವಸ್ಥಾನಕ್ಕೆ ಬರ್ತೇವೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಏನೋ ಒಂದು ಸಂಕಲ್ಪ ಇಟ್ಕೊಂಡೇ ನಾವು ಬಂದಿರ್ತೇವೆ. ಅದಕ್ಕೆ ಈ ಪರೀಕ್ಷೆ ಹತ್ತಿರ ಬಂದಾಗ ಆವಾಗ ಇವಾಗ ದೇವಸ್ಥಾನಕ್ಕೆ ಬಹಳ ಬರ್ತಾ ಇರ್ತೇವೆ. ಯಾಕೆಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಮಗ ಪಾಸ್ ಆಗಬೇಕು, ಒಳ್ಳೆ ಮಾರ್ಕ್ ಬರಬೇಕು, ಹಾಗೆ ಹೀಗೆ ಅಂತ ಸಂಕಲ್ಪ ಇಟ್ಟುಕೊಂಡೇ ನಾವು ದೇವಸ್ಥಾನಕ್ಕೆ ಬರ್ತೇವೆ. ಆದರೆ ಎಲ್ಲ ಲೌಕಿಕವಾದ ವಿಚಾರ ತೊರೆದು ದೇವಸ್ಥಾನಕ್ಕೆ ಬಂದು ಕೇವಲ ಭಗವಂತ ನೀನು ಬೇಕು, ನಿನ್ನ ಅನುಗ್ರಹ ಬೇಕು ಎಂಬುವ ಒಂದು ಆಕಾಂಕ್ಷೆ ಇಟ್ಟುಕೊಂಡು ನಾವು ದೇವರ ಬಳಿ ಬಂದಾಗ ಅದಕ್ಕಿಂತ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಭಗವಂತನಿಗೆ ಬೇರೆ ಯಾವುದೂ ಇಲ್ಲ ಅಂತೆ. ಅಂತಹ ಆ ಪ್ರಹ್ಲಾದನ ಗುಣಗಳನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಅಂತಹ ನರಸಿಂಹದೇವರು ನಿಜವಾದ ಭಕ್ತನಾಗಿರ್ತಕ್ಕಂತಹ ಪ್ರಹ್ಲಾದನಿಗೆ ತಾವು ಒಲಿದಿದ್ದಾರೆ. ಅಂತಹ ಆ ನರಸಿಂಹದೇವರ ವಿಶೇಷವಾದ ಅನುಗ್ರಹ ಪ್ರಾಪ್ತಿ ನಮಗೆ ಆಗಬೇಕು. ನರಸಿಂಹ ಜಯಂತಿಯ ಅತ್ಯಂತ ಪರ್ವಕಾಲ ಬರಲಿಕ್ಕಿದೆ. ತನ್ನಿಮಿತ್ತವಾಗಿ ನಮ್ಮ ಸಂಸ್ಥಾನದ ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂತಹ ನರಸಿಂಹದೇವರ ಆ ಒಂದು ಜಯಂತಿ ವಿಶೇಷವಾಗಿ ನಾವು ಮಾಡಬೇಕು, ಪರ್ಯಾಯ ಸಂದರ್ಭದಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ನಮೋತ್ಸವ ಅಂತ ನಾವು ಮಾಡ್ತಾ ಇದ್ದೇವೆ. ಅದರ ಉದ್ಘಾಟನೆಯನ್ನು ಪೂಜ್ಯ ಕೃಷ್ಣಾಪುರ ಮಠಾಧೀಶರು ತಾವು ಮಾಡಿದ್ದಾರೆ. ಶ್ರೀಪಾದರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ, ಅದೇ ರೀತಿಯಾಗಿ ಅದಮಾರ್ ಶ್ರೀಗಳವರ ಆ ಒಂದು ಪ್ರವಚನ 7 ದಿವಸಗಳ ಕಾಲ ನರಸಿಂಹ ಜಯಂತಿಯ ಈ ಒಂದು ನಿಮಿತ್ತವಾಗಿ 7 ದಿವಸಗಳ ಕಾಲ ಅವರ ಒಂದು ಪ್ರವಚನ ನೆರವೇರಲಿಕ್ಕಿದೆ. ಅವರಿಗೂ ನಾವು ಅನಂತ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ, ಇಲ್ಲಿ ವಿಶೇಷವಾಗಿ ಹೊಸ ಯತಿಗಳಾಗಿ ದೀಕ್ಷೆ ಸ್ವೀಕಾರ ಮಾಡಿರತಕ್ಕಂತಹ ಪ್ರಮೋದಾತ್ಮ ಪ್ರಿಯ ತೀರ್ಥರು ಬಂದಿದ್ದಾರೆ. ಅವರಿಗೂ ಕೃಷ್ಣ ಮುಖ್ಯ ಪ್ರಾಣದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣ ಮಸ್ತು. ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳು ಆಗಮಿಸಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸ್ತಾ ಇದ್ದೇವೆ. ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ
ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲರನ್ನು ಅನುಗ್ರಹಿಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರಿಗೆ ಪರ್ಯಾಯ ಶ್ರೀ ಮಠದ ಪರವಾಗಿ ಹಾಗೂ ನೆರೆದಿರುವಂತಹ ಎಲ್ಲ ಭಕ್ತರ ಪರವಾಗಿ ಹೃತ್ಪೂರ್ವಕವಾದಂತಹ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂತಹ ಪರ್ಯಾಯ ಶ್ರೀಪಾದಂಗಳವರಿಗೂ ಹಾಗೂ ಶ್ರೀ ಶ್ರೀ ಪ್ರಮೋದಾತ್ಮ ಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಭಗವದ್ ಭಕ್ತರಿಗೂ ಕೂಡ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದ ಅರ್ಪಿಸುತ್ತಾ ಇದ್ದೇವೆ. ಇದಕ್ಕೂ ಕೂಡ ಎಲ್ಲ ಭಕ್ತರು ಕುಳಿತು ಉಪನ್ಯಾಸವನ್ನು ಕೇಳಿ ಭಗವಂತನ ಅನುಗ್ರಹ ಪಡೆಯಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲ ಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯರ್ತ್ರೇ ಧರ್ತ್ರೇತ ಹರ್ತ್ರೇ ಹಯ ಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೇಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ನರಸಿಂಹ ಜಯಂತಿಯನ್ನು ಮುಂದಿಟ್ಟುಕೊಂಡು ಪರ್ಯಾಯ ಶ್ರೀಪಾದರ ಆರಾಧ್ಯ ದೇವರು ಆಚಾರ್ಯ ಮಧ್ವರಿಂದ ಬಂದಿರತಕ್ಕಂತಹ ಪ್ರತಿಮೆಗಳು, ಒಂದು ಪ್ರತಿಮೆ. ಇನ್ನೊಂದು ಪ್ರತಿಮೆಯಲ್ಲಿ ವೈಶಿಷ್ಟ್ಯ ಅಂದರೆ ಆಚಾರ್ಯರ ಒಡನಾಟದಲ್ಲಿದ್ದ ಪಂಡಿತಾಚಾರ್ಯರಿಂದ ಪೂಜಿತವಾದ ಇನ್ನೊಂದು ನರಸಿಂಹ ಪ್ರತಿಮೆ. ಪಂಡಿತಾಚಾರ್ಯರಿಂದ ಪೂಜಿತವಾದ್ದು ಪ್ರಾಯಶಃ ಬೇರೆ ಯಾವ ಮಠದಲ್ಲಿಯೂ ಇಲ್ಲ. ಅದು ಕಾಣಿರು ಮಠಕ್ಕೆ ಹೀಗೆ ಇಬ್ಬರಿಬ್ಬರು ನರಸಿಂಹದೇವರು. ಹಾಗೆ ಅಂತಹ ನರಸಿಂಹದೇವರ ಜಯಂತಿಯ ಪರ್ವಕಾಲದಲ್ಲಿ ನಾವು ನೀವು ಸೇರಿಕೊಂಡು 7ನೇ ಸ್ಕಂದದ ಸಪ್ತಮ ಸ್ಕಂದದ ಪುನಃ ಆರಂಭದಿಂದಲೇ ಮಾಡೋಲ್ಲ, ಮಧ್ಯದಿಂದ ಮುಂದುವರಿಸುವುದು. ಎಲ್ಲಿಂದ ಅಂದರೆ ಪ್ರಹ್ಲಾದನ ಉಪದೇಶ. ಅಷ್ಟೂ ಮಕ್ಕಳನ್ನು, ದೈತ್ಯ ಬಾಲಕರನ್ನು ಸುತ್ತಮುತ್ತ ಕೂಡಿಸಿಕೊಂಡು ಪ್ರಹ್ಲಾದ ಅಂದ, ನಾನು ಪಾಠ ಮಾಡ್ತೇನೆ, ನೀವು ಕೇಳಿ. ಇಷ್ಟ ತನಕ ಅಧ್ಯಾಪಕರು ತಲೆ ಕೊರೆದದ್ದು ಸಾಕು. ಏನು ಹೇಳಿದ್ರು ಅಂತಲೇ ನಿಮಗೂ ಅರ್ಥ ಆಗಿಲ್ಲ, ನನಗೂ ಗೊತ್ತಾಗಿಲ್ಲ. ಯಾಕೆಂದರೆ ಅವರಿಗೆ ಅರ್ಥ ಆಗಿಲ್ಲ ಏನು ಹೇಳ್ತಾ ಇದ್ದೇವೆ ಅಂತ. ಆದ್ದರಿಂದ ನಾನು ಪಾಠ ಮಾಡ್ತೇನೆ, ನೀವು ಕೇಳಿ ಅಂಥೇಳಿ ಅಷ್ಟೂ ದೈತ್ಯರನ್ನು ತನ್ನ ಹತೋಟಿಗೆ ತಂದು ಪ್ರಹ್ಲಾದ ಕೂಡಿಸಿ ತಾನು ಉಪದೇಶ ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ. ಏನಂತಾನೆ? ಸರ್ವೇಷಾಮಪಿ ಭೂತಾನಾಂ ಹರಿಃ ಆತ್ಮ ಹರಿಃ ಈಶ್ವರಃ ಅತಯೇವ ಹರಿಃ ಪ್ರಿಯಃ. ಸರ್ವೇಷಾಮಪಿ ಭೂತಾನಾಂ, ನನ್ನನ್ನು ನಿನ್ನನ್ನು ಬದಿಗಿಟ್ಟಲ್ಲ. ನೀವೆಲ್ಲ ದುಷ್ಟರಿದ್ದೀರಿ, ಕೆಟ್ಟವರಿದ್ದೀರಿ, ನೀವೆಲ್ಲ ದೈತ್ಯರು, ರಾಕ್ಷಸರು, ಅಸುರರು, ನೀವು ತಮೋಯೋಗ್ಯರು ಅಂತ ನಿಮ್ಮನ್ನೆಲ್ಲ ಬದಿಗಿಟ್ಟಿಲ್ಲ. ಸರ್ವೇಷಾಮಪಿ ಭೂತಾನಾಂ. ಏನಾದರೂ ಪಕ್ಷಪಾತ ಮಾಡದೆ ಕೆಲಸ ಮಾಡುವ ತಾಕತ್ತು ಅಂತಂದರೆ ದೇವರಿಗೆ ಮಾತ್ರ. ಅದನ್ನು ಪ್ರಹ್ಲಾದ ಇಲ್ಲಿ ದೇವರ ಬಗ್ಗೆ
ನಮಗೆ ಒಬ್ಬನ ಮೇಲೆ ಪ್ರೀತಿ ಗೌರವ ಆದರ ಬರುವುದು ಯಾವಾಗ ಅಂತ ಕೇಳಿಬಿಟ್ರೆ ಅವ ಪಕ್ಷಪಾತ ಮಾಡುವುದಿಲ್ಲ ಅಂತ ಮೊದಲು ಖಾತ್ರಿ ಆದಾಗ ಸಹಜವಾಗಿ ಅವನ ಮೇಲೆ ಪ್ರೀತಿ ಬರುತ್ತೆ. ಪ್ರಹ್ಲಾದ ತನ್ನ ಸಹಪಾಠಿಗಳಿಗೆ ದೇವರ ಮೇಲೆ ಪ್ರೀತಿ ಉಂಟಾಗುವುದಕ್ಕೋಸ್ಕರ ಮೊದಲು ಆಡಿದ ಮಾತೆ ದೇವರು ಪಕ್ಷಪಾತ ಮಾಡೋಲ್ಲ ಅಂತ. ಯಾವ ರೀತಿ ಹೇಳಿದ? ಸರ್ವೇಷಾಮಪಿ ಭೂತಾನಂ, ಎಲ್ಲಿಯ ತನಕ ಅಂದರೆ ಪಶು ಪಕ್ಷಿಗಳಿಗೂ ಕೂಡ ಇಂಥವುಗಳನ್ನು ಕೂಡ ದ್ವಿಪದಗಳು, ಹಕ್ಕಿನ ಪಕ್ಷ ರೆಕ್ಕೆಗಳಿಂದ ಹಾರತಕ್ಕಂಥವುಗಳು, ನಾಲ್ಕು ಕಾಲಿಂದ ನಡೆಯತಕ್ಕಂಥವುಗಳು, ಹರಿದಾಡತಕ್ಕಂಥವುಗಳು ಯಾವುದೇ ಆಗಲಿ, ಸರ್ವೇಷಾಮಪಿ ಭೂತಾನಂ ಹರಿಹಿ ಆತ್ಮ ಅಂತ. ಆತ್ಮ ಅಂದರೆ ಆದತ್ತೆ. ಅವ ನನಗೆ ಬೇಡ, ಇವ ಮಾತ್ರ ನನಗೆ ಬೆಳಿಗ್ಗೆ ಬಂದರೆ ಸಾಕಿಲ್ಲ, ಎಲ್ಲರನ್ನೂ ಕೂಡ ಸಮಯ ಬಂದಾಗ ಸ್ವೀಕಾರ ಮಾಡತಕ್ಕಂತಹ ಸಮಯ ಬಂದಾಗ ಅವ ಇವ ಅಂತ ನೋಡದೆ ಪ್ರತಿಯೊಬ್ಬರನ್ನೂ ಕೂಡ ಆದತ್ತೆ ಇತಿ ಆತ್ಮ. ಸಮಯ ಬಂತು ಅಂತಂದರೆ ಆ ಜಾಗ ಈ ಜಾಗ, ಆ ಊರು ಈ ಊರು ಅಂತ ನೋಡದೆ ಕಬಳಿಸತಕ್ಕಂಥವನಿಗೇನೆ ಆತ್ಮ ಅಂತ ಹೆಸರು ಅಲ್ವೋ. ನಿನ್ನೆ ದಿವಸ ನಡುಗಿತು, ಒಂದಷ್ಟು ಜನರನ್ನು ಆಹುತಿ ತಗೊಂಡ ಭಗವಂತ. ನಮ್ಮಲ್ಲಿ ತಾಂತ್ರಿಕತೆ ಎಷ್ಟು ಮುಂದುವರೆದಿದೆ ಗೊತ್ತಾ? ಏನು ಟೆಕ್ನಾಲಜಿಯ ಎಷ್ಟು ಮುಂದುವರೆದಿದೆ ಗೊತ್ತಾ? ಬರುವ ವರ್ಷ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬೇಕಾಗಿರತಕ್ಕಂಥ ವಿಜ್ಞಾನಿಗಳನ್ನೇ ನಾವು ಅದಕ್ಕೋಸ್ಕರನೇ ನೇಮಕ ಮಾಡಿದ್ದೇವೆ. ಅವರೆಲ್ಲ ಕ್ರಮ ಪ್ರಕಾರ ಚಾಚು ತಪ್ಪದೆ ನೋಡಿ, ಬರುವ ವರ್ಷ ಹೀಗಾಗುತ್ತೆ, ಬರುವ ವರ್ಷ ಬಿಡಿ, ನಾಳೆ ಹೀಗಾಗುತ್ತೆ, ಏನು ಸಾಧಾರಣದಿಂದ ತುಂತುರು ಮಳೆ ಬರಬಹುದು ಅಂತ. ಎರಡೂ ಆಯಿತು, ಅದು ಬಿಸಿಲು ಕಾಯುವುದಕ್ಕೂ ಆಯಿತು, ಮಳೆ ಬರುವುದಕ್ಕಾಯಿತು. ಸಾಧಾರಣದಿಂದ ತುಂತುರು ಮಳೆ ಬರುತ್ತೆ ಅಂತ ಹೀಗೆ ಏನೇನೇನೇನೋ ಹೇಳಿಕೊಳ್ಳತಕ್ಕಂಥವ್ರು ಇರ್ತಾರಲ್ಲ, ಇದ್ರಲ್ಲ ಅಂತಹ ಇದರಲ್ಲಿ ಕೂಡ, ಆ ದೇಶದಲ್ಲಿ ಕೂಡ ಇದ್ರಲ್ಲ. ಏನಾಯಿತು? ಯಾಕೆ ಕಣ್ಣು ಕಟ್ಟು ಬಂತು? ದೇವರಂದ, ಅವರು ಯಾರು ಆತ್ಮರಲ್ಲ, ನಾನೇ ಆತ್ಮ ಅಂದ. ಆದತ್ತೆ ಇತಿ ಆತ್ಮ. ಆ ಜಾಗ ಈ ಜಾಗ ಅಂತ ನೋಡಿಲ್ಲ, ಭಗವಂತ ತಾನು ಆದತ್ತೆ ಸ್ವೀಕಾರ ಮಾಡಿದ. ಎಲ್ಲವನ್ನೂ ಕೂಡ ಕಬಳಿಸುವುದಕ್ಕೋಸ್ಕರ, ಸ್ವಾಹಾಕಾರ ಮಾಡುವುದಕ್ಕೋಸ್ಕರ ಭಗವಂತ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ದೇವರನ್ನು ಆತ್ಮ ಎನ್ನತಕ್ಕಂಥ ಶಬ್ದದಿಂದ ಕರೀತಾರೆ. ಮಕ್ಕಳೇ, ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಮಾತ್ರ ಕಬಳಿಸುವುದು, ಅವರನ್ನು ಬಿಟ್ಟು ಅಥವಾ ಅವರನ್ನು ಮಾತ್ರ ಕಬಳಿಸುವುದು, ನಿಮ್ಮನ್ನು ಬಿಟ್ಟು ಈ ಪ್ರಸಂಗ ಇಲ್ಲ. ಸ್ವೀಕಾರ ಮಾಡತಕ್ಕಂಥ ಸಂದರ್ಭ ಬಂತು ಅಂತಂದರೆ ಆತ್ಮ ಎಲ್ಲರನ್ನು ತಾನು ಸ್ವೀಕಾರ ಮಾಡ್ತಾನೆ. ಹರಿ ಆತ್ಮ. ಯಾಕೆ ಗೊತ್ತಾ? ಅವನನ್ನು ಸ್ವೀಕಾರ ಮಾಡತಕ್ಕಂಥ ತಾಕತ್ತು ಅವನಲ್ಲಿ ಹೇಗೆ ಬಂತು ಗೊತ್ತಾ? ಈಶ್ವರ ಆತೇವ ಆತ್ಮ. ಏನು ಈಶ್ವರ? ಈಶ ವರ ಈಶ್ವರ. ನಮ್ಮಲ್ಲಿ ಶಕಾರದ ನಂತರ ಇರತಕ್ಕಂಥ ಅಕಾರವನ್ನು ಹಾರಿಸಿಬಿಟ್ರು ಶಾಸ್ತ್ರಕಾರರು. ಆದ್ದರಿಂದ ಈಶು ಅಂತ ಉಳ್ಕೊಂಡಿತು. ಅದು ಹಿಂದಿಯದ್ದದು, ಹಿಂದಿನಿಂದ ಬಂದದ್ದು, ಆದ್ದರಿಂದ ಹಿಂದಿದ್ದು, ಆದ್ದರಿಂದಲೇ ಅಕಾರ ತೆಗೆದದ್ದು, ಆದ್ದರಿಂದ ಈಶ್ವರ ಅಂತ ಆದದ್ದು. ಇದರೇನಾಗಬೇಕಿತ್ತು? ಈಶವರ ಅಂತ ಆಗಬೇಕಿತ್ತಲ್ಲ. ಏನಾಯಿತು? ಅಕಾರವನ್ನು ಮಧ್ಯದಲ್ಲಿದ್ದ ಅಕಾರವನ್ನು ಹಾರಿಸಿಬಿಟ್ರು ಈಶ್ವರ ಅಂತಂದುಬಿಟ್ರು. ಈಶು ಪೂರ್ತಿ ಈಶರಲ್ಲ ಅವರು. ಪೂರ್ತಿ ಈಶನಾದವನನ್ನು ಈಶ ಅಂತ ಸ್ಪಷ್ಟವಾಗಿ ಹೇಳಬೇಕು. ಯಾರಲ್ಲಿ ಪೂರ್ತಿ ಒಡೆತನ ಇಲ್ಲವೋ ಅವರನ್ನು ಈಶ ಅಂತ ಹೇಳಬಾರ್ದು, ಈಶು ಅಂತ ಹೇಳಬೇಕು. ಆ ಈಶು ಯಾರು? ಬ್ರಹ್ಮರುದ್ರಾದಿಗಳೆಲ್ಲ ಈಶು. ಪೂರ್ಣ ಒಡೆತನ ಇಲ್ಲ. ಏನು ರುದ್ರದೇವರು ತನ್ನಕ್ಕಿಂತ ಕೆಳಗಿರುವವರ ಮೇಲೆ ಮಾತ್ರ ಒಡೆತನ ಸಾಧಿಸ್ತಾರೆ. ಬ್ರಹ್ಮದೇವರು ಲಕ್ಷ್ಮಿಯನ್ನು ಬಿಟ್ಟು ತನ್ನಕ್ಕಿಂತ ಕೆಳಗಿರುವವರ ಮೇಲೆ ಮಾತ್ರ ಒಡೆತನ ಸಾಧಿಸ್ತಾರೆ. ಅದರಿಂದ ಏನು ಈಶ್ವರವರು, ಆದ್ದರಿಂದ ಶಾಸ್ತ್ರಕಾರರನ್ನು ಈಶು ಅಕಾರವನ್ನು ತೆಗೆದುಬಿಟ್ರು. ಅಕಾರವನ್ನು ತೆಗೆದು ಈಶು ಎನ್ನುವ ಶಬ್ದದಿಂದ ಕರೆದರು. ಆಮೇಲೆ ಅವರಿಗಿಂತ ಅಂತಹ ಈಶುಗಳು ಏನಿದ್ದಾರೆ, ಅಲ್ಪ ಸ್ವಲ್ಪ ನಿಯಮನ ಮಾಡತಕ್ಕಂಥ ಬ್ರಹ್ಮರುದ್ರಾದಿಗಳೇನಿದ್ದಾರೆ ಅವರಿಗಿಂತಲೂ ಕೂಡ ವರ ಈಶ್ವರ, ಆದ್ದರಿಂದ ಆತ್ಮ. ಆದ್ದರಿಂದ ಬ್ರಹ್ಮರುದ್ರಾದಿಗಳನ್ನು ಸೇರಿಸಿಕೊಂಡು ತನ್ನೊಳಗೆ ತೆಗೆದುಕೊಂಡು ಬಿಡ್ತಾನೆ. ಆತ್ಮ ಹರಿಹಿ ಆತ್ಮ ಹರಿಹಿ ಈಶ್ವರ. ಈಶ್ವರನ ಆದ್ದರಿಂದಲೇ ಆತ್ಮ. ಅತಯೇವ ಪ್ರಿಯ. ತುಂಬ ಸಮಸ್ಯೆಯಲ್ಲಿ ನೊಂದಿರುತ್ತೇವೆ. ಅಯ್ಯೋ ದೇವರೇ, ನನ್ನನ್ನು ಕರ್ಕೊಂಡು ಹೋಗಬಾರ್ದು ಅಂತ ಒಮ್ಮೊಮ್ಮೆ ದೇವರಲ್ಲಿ ನಾವಾಗಿ ಬೇಡೋದುಂಟು. ಆವಾಗ ಬಂದೆ ಅಂತಂದುಬಿಟ್ಟ. ಬಂದೆ ಅಂತಂದ, ನಮ್ಮನ್ನು ಬಾ ಅಂತ ಕರ್ಕೊಂಡು ಹೋದ. ಆವಾಗ ಪ್ರಿಯ ಆಗಲಿಲ್ವೋ ಭಗವಂತ ನಮಗೆ? ನಮಗೆ ಬೇಕಾದಾಗ ಯಾವಾಗ ಕರೀತೇವೋ ಆವಾಗ ಭಗವಂತ ಬಂದ. ದ್ರೌಪದಿ ಕರೆದಳು, ಬಂದೇ ಬಿಟ್ಟ ಭಗವಂತ. ವಿದುರ ಮನಸ್ಸಿನಲ್ಲಿ ಕರೆದ, ಬಂದೇ ಬಿಟ್ಟ ಭಗವಂತ. ನೇರವಾಗಿ ಬಾಯಿಂದ ಕರೆದರು, ಮನಸ್ಸಿನಿಂದ ಕರೆದ, ಬಂದೇ ಬಿಟ್ಟ ಭಗವಂತ. ಹಾಗಾದರೆ ಏನು ಭಗವಂತ? ಪ್ರಿಯ. ಆದತ್ತೆ ಎಲ್ಲರಿಗಿಂತಲೂ ಹಿರಿಯನಾದ್ದರಿಂದ ಎಲ್ಲರನ್ನು ತಾನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದಲೇ ಭಗವಂತ ಎಲ್ಲರಿಗೂ ತಾನು ಪ್ರಿಯನಾಗಿದ್ದಾನೆ. ಹರಿ ಸರ್ವೇಷಾಮಪಿ ಭೂತಾನಾಂ ಹರಿಹಿ ಆತ್ಮ ಹರಿಹಿ ಈಶ್ವರ ಹರಿಹಿ ಪ್ರಿಯ. ನಮಗೆಲ್ಲರಿಗೂ ಕೂಡ ಭಗವಂತ ಪ್ರಿಯನಾಗಿದ್ದಾನೆ ಅಂತ ಪ್ರಹ್ಲಾದ
ತಾನು ದೈತ್ಯ ಬಾಲಕರನ್ನು ಕೂಡಿಸಿಕೊಂಡು ಉಪದೇಶ ಮಾಡ್ತಾ ಇದ್ದಾನೆ. ಏನು ಗೊತ್ತಾವ, ನೀನು ಹುಟ್ಟಿದ್ಯಾ, ಮಕ್ಕಳೇ ಸಹಪಾಠಿಗಳೇ ನೀವು ಹುಟ್ಟಿದ್ದೀರಾ, ನಾನು ಹುಟ್ಟಿದ್ದೇನೆ. ತಂದೆ ತಾಯಿಗಳು ಯಾರು, ರಕ್ಷಕರು ಯಾರು, ಹೆತ್ತವರು ಯಾರು ಅಂತ ಕೇಳಿದರೆ ನಾನು ಹೇಳ್ತೇನೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತೇನೆ. ನೀವು ಹೇಳ್ತೀರಾ ಯಾರ್ಯಾರೋ ಕಣ್ಣಿಗೆದುರಿಗೆ ಕಾಣತಕ್ಕಂಥವ್ರು ನೀವು ಹೇಳ್ತೀರಾ ತಂದೆ ತಾಯಿಗಳು ಅಂತೇಳಿ ಅವರ ಹೆಸರು ಹೇಳ್ತೀರಾ. ಏನು ತಂದೆ ಏನು ತಾಯಿ? ಮತ್ತೆ ಅಕಸ್ಮಾತ್ ಬಂದೆವು. ಕಸ್ಮಾತ್ ಅಲ್ಲ, ಅಕಸ್ಮಾತ್. ನಮ್ಮಿಂದ ಯಾರಿಂದಲೂ ಕೂಡ ಬಂದವರಲ್ಲ. ಮತ್ತೆ ಅಕಸ್ಮಾತ್, ಕಣ್ಣಿಗೆ ಕಾಣಿಸದಿವನಿಂದಾಗಿ ನಾವೆಲ್ಲ ಬಂದವರು. ಆದ್ದರಿಂದ ಏನು ಕರೀತಾರೆ? ಸರ್ವೇಷಾಮಪಿ ಭೂತಾನಾಂ ಕೃತಾನಾಂ ಬೀಜ ಸಂಜ್ಞಿತಃ. ಭಗವಂತ ಬೀಜದ ಸ್ಥಾನದಲ್ಲಿದ್ದಾನೆ. ಹೇಗೆ ಬೀಜ ಕಾಣುವುದಿಲ್ಲ ಮತ್ತೆ ಮೊಳಕೆ ಮಾತ್ರ ಕಾಣುತ್ತದೋ ಅದೇ ರೀತಿಯಲ್ಲಿ ಬೀಜದ ಸ್ಥಾನದ ಭಗವಂತ ಕಾಣಿಸೋಲ್ಲ, ಮೊಳಕೆ ಒಡೆದದ್ದು ಕಾಣಿಸ್ತದೆ. ಆದ್ದರಿಂದ ಬೀಜದಂತೆ ಅಂತ ಹೇಳಿದ್ದರಿಂದ ಅಷ್ಟಕ್ಕೆ ಮಾತ್ರ ಇಟ್ಟುಕೊಳ್ಬೇಕು ವಿನಃ ಇಲ್ಲದಿರೋ ಲೋಕದಲ್ಲಿ ಒಂದು ಬೀಜ ಹಾಕಿದರೆ, ಹಲಸಿನ ಬೀಜ ಹಾಕಿಬಿಟ್ರೆ ಅದೇ ವಿಕಾರ ಆಗಿ ಅಷ್ಟು ದೊಡ್ಡ ಮರ ಆಯ್ತಲ್ಲ. ಆ ಭತ್ತ ಹಾಕಿಬಿಟ್ರೆ ಅದೇ ವಿಕಾರವಾಗಿ ಅಷ್ಟು ದೊಡ್ಡ ಸಸಿ ಆಯ್ತಲ್ಲ. ಅದೇ ರೀತಿಯಲ್ಲಿ ಭಗವಂತನು ಬೀಜ ಅಂತಂದರೆ ನಾಳೆ ದಿವಸ ಭಗವಂತನೇ ನಾವಾಗುವುದಲ್ಲ. ಮತ್ತೆ ಭಗವಂತ ಕಾಣದಂತೆ ಹೇಗೆ ಬೀಜ ಕಾಣಿಸದೆ ಅಲ್ಲಿ ಮೊಳಕೆ ಒಡೆದದ್ದೇ ನಮಗೆ ಗೊತ್ತಾಗುತ್ತೋ ಅದೇ ರೀತಿಯಲ್ಲಿ ಭಗವಂತ ಕಾಣಿಸದೆ ತಾಯಿಯ ಹೊಟ್ಟೆಯಿಂದ ಕಾಣಿಸುವವಳ ಹೊಟ್ಟೆಯಿಂದ ಬರಲಿಕ್ಕೆ ಭಗವಂತ ಕಾರಣನಾಗಿದ್ದಾನೆ. ಆದ್ದರಿಂದ ಸರ್ವೇಷಾಮಪಿ ಬೀಜ ಸಂಜ್ಞಿತಃ. ಬೀಜ ಶಬ್ದಕ್ಕೆ ಇನ್ನೊಂದು ಅರ್ಥ ಕೊಟ್ಟರು ಶಾಸ್ತ್ರಕಾರರು, ಮೊದಲಿನ ಕಾರಣ ಅಂತಂದರು. ನಮ್ಮ ತಂದೆ ತಾಯಿಗಳು ನಂತರದ ಕಾರಣರು. ಮೊದಲಿನ ಕಾರಣ, ಆರಂಭದ ಕಾರಣ ಭಗವಂತ. ಆದ್ದರಿಂದ ಇಂತಹ ಭಗವಂತ ತಾನು ಪ್ರತಿಯೊಬ್ಬನಿಗೂ ಕೂಡ ಬೀಜದ ಸ್ಥಾನದಲ್ಲಿದ್ದ. ಅವರು ದೈತ್ಯರು, ನನ್ನನ್ನು ಬೈತಾರೆ, ನನಗೆ ವಂಚನೆ ಮಾಡ್ತಾ ಇದ್ದಾರೆ, ಆದ್ದರಿಂದ ಅವರ ಹುಟ್ಟಿಗೆ ನಾನು ಕಾರಣ ಆಗೋಲ್ಲ ಅಂತ ಇಲ್ಲ. ಪ್ರತಿಯೊಬ್ಬರ ಹುಟ್ಟಿಗೂ ಕೂಡ ಭಗವಂತ ತಾನು ಕಾರಣನಾಗಿದ್ದಾನೆ. ಇಂತಹ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಇಂತಹ ಭಗವಂತನ ಚರಣವನ್ನು ಭಜನೆ ಮಾಡಿ ಸ್ವಸ್ತಿಮಾನ್ ಭವತ, ಸ್ವಸ್ಥರಾಗಿರಿ. ಜೀವನದಲ್ಲಿ ಸ್ವಾಸ್ಥ್ಯ ಉಳ್ಳವರಾಗಿ. ಸ್ವಾಸ್ಥ್ಯ ಅಂತೇವೆ, ಸ್ವಸ್ತಿ ಅಂತೇವೆ. ಸ್ವಸ್ತಿ ನಮ್ಮಲ್ಲಿ ಈಗಲೂ ಕೂಡ ಊಟದಲ್ಲಿ ಉಂಟು. ಎಲ್ಲ ಊಟ ಮುಗಿಯಿತು, ಎಲ್ಲ ಊಟಕ್ಕೆ ಕೂತಿರತಕ್ಕಂಥವರಿಗೆ ತೃಪ್ತಿ ಆಯಿತು. ಊಟ ಆದಮೇಲೆ ಕೈ ತೊಳೆಯುವ ಮೊದಲು ಆ ತೃಪ್ತರಾಗಿರತಕ್ಕಂಥ ಬ್ರಾಹ್ಮಣರು ಯಜಮಾನನಿಗೆ ಎಂಜಲು ಬಾಯಿಯಲ್ಲಿ ಆಶೀರ್ವಾದ ಮಾಡ್ತಾರೆ. ಈಗಲೂ ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಮತ್ತೆ ಇಷ್ಟೇ ಅಲ್ಲ, ಯಾರಿಗೆ ಮಜ್ಜಿಗೆ ಬಂತೋ ಅವ ಎದ್ದು ಬಿಟ್ಟ, ಇಲ್ಲ, ಕೂತ್ಕೊಳ್ಳಿಕ್ಕೂ ನಿಯಮ ಉಂಟು, ಏಳಲಿಕ್ಕೂ ನಿಯಮ ಉಂಟು. ಖುಷಿ ಬಂದಂತೆ ಏಳಲಿಕ್ಕಿಲ್ಲ, ಖುಷಿ ಬಂದಂತೆ ಕೂತ್ಕೊಳ್ಳಿಕ್ಕಿಲ್ಲ. ಅದಕ್ಕೆ ಅಂದರು, ಖುಷಿ ಬಂದಂತೆ ಏಳುವವರು ಕೂತ್ಕೊಳ್ಳೋರಿಗೆ ಬೇರೆ ಜಾಗ, ನಿಯಮದಿಂದ ಕೂತ್ಕೊಂಡು ಹೇಳುವವರಿಗೆ ಬೇರೆ ಜಾಗ ಅಂತ ಹಿಂದಿನವರು ಒಂದು ನಿಯಮ ಮಾಡಿಕೊಂಡು ಬಂದರು. ಹಾಗೆ ಕೂತು ನೀರು ಮಜ್ಜಿಗೆ ಎಲ್ಲ ಬಂದಾದ ಮೇಲೆ ಆ ಬ್ರಾಹ್ಮಣ, ಅದರಲ್ಲಿ ಪ್ರಧಾನ ಬ್ರಾಹ್ಮಣ, ಪುರೋಹಿತರು ಅಂತ ಕರೀತೇವೆ ನಾವು ಅವರನ್ನು, ಅವರು ಆರಂಭ ಮಾಡ್ತಾರೆ ಯಜಮಾನನಿಗೆ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಬೇಕಾಗಿರತಕ್ಕಂಥ ಅನೇಕ ರೀತಿಯಾದ ವಾಕ್ಯಗಳನ್ನು ಪ್ರಯೋಗ ಮಾಡ್ತಾರೆ. ಹಾಗೆ ವಾಕ್ಯಗಳನ್ನೆಲ್ಲ ಪ್ರಯೋಗ ಮಾಡಿದ ಮೇಲೆ ಉಳಿದಿರತಕ್ಕಂಥವರು, ಅಲ್ಲಿ ಊಟಕ್ಕೆ ಬೇರೆಯವರು ಕೂತಿರ್ತಾರೆ, ಅವರೆಲ್ಲ ಸ್ವಸ್ತಿ ಅಂತ ಹೇಳಬೇಕು. ಪುಕ್ಕಟೆ ಊಟ ಮಾಡಿ ಹೋಗುವುದಲ್ಲ, ಸ್ವಸ್ತಿ ಅಂತ ಹೇಳಬೇಕು. ಸ್ವಸ್ತಿ ಭವಂತೋ ಬ್ರುವಂತು ಅಂತ ಮತ್ತೊಬ್ಬರು ಹೇಳ್ತಾರೆ. ಯಜಮಾನನಿಗೆ ಸ್ವಸ್ತಿ ಆಗಲಿ ಅಂತ ಹೇಳಿ ನೀವೆಲ್ಲ ಅಂತಾರೆ. ಆವಾಗ ಕೂತವರೆಲ್ಲ ಸ್ವಸ್ತಿ ಅಂತ ಹೇಳಬೇಕು. ಏನು ಸ್ವಸ್ತಿ? ಸ್ವಾಸ್ಥ್ಯ. ಏನು ಸ್ವಾಸ್ಥ್ಯ? ಆರೋಗ್ಯ. ಸ್ವಾಸ್ಥ್ಯ ಅಂದರೆ ಆರೋಗ್ಯ ಅಂತ ಅರ್ಥ. ಯಾವ ಆರೋಗ್ಯ? ದೈಹಿಕ ಮಾನಸಿಕ ಎರಡೂ ರೀತಿಯಾಗಿರತಕ್ಕಂಥ ಆರೋಗ್ಯವನ್ನು ಎಂಜಲು ಬಾಯಿಯಲ್ಲಿ ಪ್ರಾರ್ಥನೆ ಮಾಡೋದು. ಅದು ಒಂದೇ ಸಂದರ್ಭದಲ್ಲಿ ಹೇಳಿದ್ದು. ಯಾಕೆಂದರೆ ತೃಪ್ತಿ ಪಡಿಸಲಿಕ್ಕೆ ಯಾವಾಗ ತೃಪ್ತರಾಗುತ್ತೇವೋ ಆವಾಗ ಒಳ್ಳೆಯ ಮಾತು ನಮ್ಮ ಬಾಯಿಯಿಂದ ಬರುತ್ತೆ. ತೃಪ್ತಿ ಆಗುವುದು ಯಾವಾಗ ಅಂತಂದರೆ ಊಟದಲ್ಲಿ ಮಾತ್ರ. ಅದಕ್ಕೆ ಊಟ ಮಾಡುವಾಗಲೇ ದಕ್ಷಿಣೆಯನ್ನು ಕೊಟ್ಟು ಬಿಡುವುದು. ಊಟ ಮುಗಿದ ಮೇಲೆ ದಕ್ಷಿಣೆ ಅಂತ ಅಂದುಬಿಟ್ರೆ ಅವ ಶುರು ಮಾಡ್ತಾನೆ, ನನ್ನ ಜಾಸ್ತಿ ಕೊಳ್ತೊಳಿ ಅಂತ ಶುರು ಮಾಡ್ತಾನೆ. ಅದಕ್ಕೆ ಊಟದಲ್ಲೇ ದಕ್ಷಿಣೆ ಅಂತ ಕೊಟ್ಟು ಬಿಟ್ಟರೆ ಆ ಊಟದ ಈ ಸಂದರ್ಭದಲ್ಲಿ ಕೊಟ್ಟಾಗ ತೃಪ್ತನಾಗಿರ್ತಾನಂತ. ಆ ತೃಪ್ತಿ ಕೈ ತೊಳೆಯುವಾಗ ಪ್ರಾಯಶಃ ತೃಪ್ತಿ ಹೋದಿತ್ತು. ಅದಕ್ಕೋಸ್ಕರ ಕೈ ತೊಳೆಯೋದಕ್ಕಿಂತ ಮೊದಲೇ, ಏಳುವುದಕ್ಕಿಂತ ಮೊದಲೇ ಅಲ್ಲಿ ಸ್ವಾಸ್ಥ್ಯವನ್ನು ಪ್ರಾರ್ಥನೆ ಮಾಡಬೇಕು. ಸುಮ್ಮನೆ ತಮಾಷೆಗೆ ಭೋಜನ ಶಾಲೆ ಪ್ರಾಣದೇವರು ಎಷ್ಟು ಜೋರಿದ್ದಾರೆ ಗೊತ್ತಾ, ಎಷ್ಟು ಚುರುಕಿದ್ದಾರೆ ಗೊತ್ತಾ. ನಮಗೆಲ್ಲ ಬುದ್ಧಿಶಕ್ತಿ ಜಾಸ್ತಿ ಕೊಟ್ಟಿಲ್ಲದಿದ್ದರೂ ಜೀರ್ಣಶಕ್ತಿ ಜಾಸ್ತಿ ಕೊಟ್ಟಿರ್ತಾರೆ ಅಂತೆ. ಆದ್ರಿಂದ ಊಟ ಮಾಡಿ ಕೈ ತೊಳೆಯುವಾಗ ಕೆಲವರಿಗೆ ಉಂಡೆನಾ ಅಂತ
ಸಂಶಯ ಬರ್ತದೆ, ಊಟ ಮಾಡಿದ್ದೇನೆ ನಾನು ಅಂದರೆ ಅಷ್ಟು ಬೇಗ ಜೀರ್ಣಕ್ಕೆ ಬರುತ್ತೆ, ಅಷ್ಟು ಬೇಗ. ಯಾವಾಗಲೂ ಕೂಡ ವಾದಿರಾಜ ಶ್ರೀಪಾದರು ಲಕ್ಷ್ಮೀ ಶೋಭಾನದಲ್ಲಿ ಹೇಳಿಬಿಟ್ರು, ಆರೋಗ್ಯ ಹಾಳಾಗುವುದೇ ಅಜೀರ್ಣದಿಂದಾಗಿ ಅಂಥೇಳಿ. ಲಕ್ಷ್ಮೀ ಶೋಭಾನದಲ್ಲಿ ವಾದಿರಾಜರು ಎಲ್ಲ ಜಗವ ನುಂಗಿ ದಕ್ಕಿಸಿ ಕೊಂಡವಾಗೆ ಸಲ್ಲಾದು ರೋಗ ರುಜಿನಗಳ, ವಾದಿರಾಜರ ಮಾತು ಅರ್ಥ ಆಗುತ್ತಲ್ಲ. ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡವಗೆ ಸಲ್ಲದು ರೋಗ ರುಜಿನಗಳ. ಯಾಕೆ? ಬಲ್ಲ ವೈದ್ಯರ ಕೇಳಿ ಅವರಂತಾರೆ ಅಜೀರ್ತಿ ಮೂಲ ಪ್ರತಿಯೊಂದಕ್ಕೂ ಕಾಯಿಲೆಗೂ ಕೂಡ ಅಂಥೇಳಿ. ಆ ಧಾಟಿಯಲ್ಲಿ ಸ್ವಸ್ತಿಮಾನ್ ಭವ, ನೀವು ಸ್ವಸ್ತಿಮಂತೋ ಭವಂತು. ಪ್ರಹ್ಲಾದ ತನ್ನ ಸಹಪಾಠಿಗಳಿಗೆ ಸ್ವಾಸ್ಥ್ಯವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವ ಅಸುರ ಮನುಷ್ಯ ಯಕ್ಷ ಗಂಧರ್ವೋವ ಭಜನ್ ಮುಕುಂದ ಚರಣಂ ಸ್ವಸ್ತಿಮಾನ್ ಯಥಾ ಸ್ಯಾತ್ ವಯಂ ತಥಾ ಸ್ವಸ್ತಿಮಂತೋ ಭವಾಮ. ಇಷ್ಟು ವಿಂಗಡಗಳನ್ನು ಮಾಡಿದ್ದಾನೆ, ಯಾವುದನ್ನು ಬಿಟ್ಟಿಲ್ಲ. ಮೊದಲು ಏನಂದ? ದೇವ ಅಸುರ ಮನುಷ್ಯ ಯಕ್ಷ ಗಂಧರ್ವ, ಇದೆಲ್ಲ ಬೇರೆ 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 ಪಂಗಡಗಳು. ಈ ಪಂಗಡದಲ್ಲಿ ಸೇರಿದವರೆಲ್ಲ ಮುಕುಂದ ಚರಣಂ ಭಗವಂತನ ಚರಣವನ್ನು ಭಜನೆ ಮಾಡಿ ಸ್ವಸ್ತಿಮಂತಹ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡರು. ಏನಿದು? ಮೊದಲು ದೇವ. ಯಾರು ದೇವ ಅಂದರೆ? ದೇವತೆಗಳು, ಇಂದ್ರಾದಿ ಸಮಸ್ತ ದೇವತೆಗಳು ಎಲ್ಲ ಭೂಮಿಗೆ ಬರ್ತಾರೆ. ಬೇಡ, ಭೂಮಿಗೆ ಬರುವುದು ಬೇಡ, ಮನುಷ್ಯರಾಗಿ ಹುಡ್ತಾರೆ, ಬೇಡ. ಅಲ್ಲೇ ಇರುವಾಗ ಎಷ್ಟೋ ದೈತ್ಯರುಗಳು ಅಲ್ಲಿಗೆ ಲಗ್ಗೆ ಇಟ್ಟದ್ದುಂಟು. ಅಂಥ ಸಂದರ್ಭದಲ್ಲಿ ಇಂದ್ರಾದಿಗಳು ಪಾರಾದದ್ದು ಮುಕುಂದ ಚರಣಂ, ಭಗವಂತನ ಚರಣವನ್ನು ಆಶ್ರಯಿಸಿಕೊಂಡು ಅವರು ಪಾರಾಗಿದ್ದಾರೆ. ದೇವರು ಅವರನ್ನು ಪಾರು ಮಾಡಿದ್ದಾನೆ. ಆ ಜಾಗದಿಂದ ಬಂದಿರತಕ್ಕಂಥ ಉಪಟಳದಿಂದ ಅವರನ್ನು ಪಾರು ಮಾಡಿದ್ದಾನೆ. ಅಸುರ, ಸಾಮಾನ್ಯವಾಗಿ ಅಸುರರು ಅಂತಂದಾಗ ಭಗವದ್ವೇಷಿಗಳು ಹಾಗೆ ಹೀಗೆ ಅಂತಲ್ವೋ, ಆ ವಂಶವನ್ನೇ ನಾವು ಒಂದು ಸಂದರ್ಭದಲ್ಲಿ ದ್ವೇಷ ಮಾಡಿಸ್ತೇವಲ್ಲ, ಅದಕ್ಕೆ ಪ್ರಹ್ಲಾದ ಅಂತಾನೆ ಆ ವಂಶವನ್ನು ದ್ವೇಷ ಮಾಡಬೇಡ. ಆ ವಂಶದಲ್ಲಿ ಯಾರೋ ಒಬ್ಬ ಬಂದ ಎಂದಾಕ್ಷಣಕ್ಕೆ ಇಡೀ ವಂಶವನ್ನು ದ್ವೇಷ ಮಾಡಬೇಡ. ಅಸುರರು ಕೂಡ ಒಳ್ಳೆಯವರಿದ್ದಾರೆ, ಅಸುರರು ಕೂಡ ಭಗವಂತನ ಚರಣವನ್ನು ಮುಕುಂದ ಚರಣಂ ಭಜನ್ ಸ್ವಸ್ತಿಮಾನ್. ಯಾರದು ಅಸುರ? ಒಂದು ಉದಾಹರಣೆ, ವಿಭೀಷಣ. ಏನಾದ? ರಾಮಚಂದ್ರನ ಚರಣಕ್ಕೆ ಬಂದೇ ಬಿಟ್ಟ. ಸಮಸ್ತ ಚಿಂತನೆ ವಿಭೀಷಣನಿಗೆ ಗೊತ್ತಾಯಿತು. ರಾಮಚಂದ್ರ ಸಮುದ್ರದ ಈ ದಡಿಗೆ ಬಂದಿದ್ದಾನೆ ಅಂತ ವಿಭೀಷಣನಿಗೆ ಗೊತ್ತಾಯಿತು. ಇಲ್ಲಿಗೆ ಬಂದವನಿಗೆ ಲಂಕೆಗೆ ಬರಲಿಕ್ಕೆ ತಡ ಇಲ್ಲ ಅಂತಲೂ ಗೊತ್ತಾಯಿತು. ರಾವಣ ಸಾಯೋದು ಖಂಡಿತ. ಆದ್ದರಿಂದ ರಾವಣನೊಟ್ಟಿಗೆ ನಾನು ಯಾಕೆ ಸಾಯಬೇಕು? ನಾನು ಇಲ್ಲೇ ಇದ್ದೆ ಅಂತಂದರೆ, ನಾನು ಲಂಕೆಯಲ್ಲಿ ಇದ್ದೆ ಅಂತಂದರೆ, ಒಣಗಿದ ಕಟ್ಟಿಗೆ ಒಟ್ಟಿಗೆ ಒದ್ದೆ ಕಟ್ಟಿಗೆ ಇದ್ದರೆ ಅದಕ್ಕೂ ಬೆಂಕಿ ಹಿಡಿಯುವುದು ಖಂಡಿತ. ಅದಕ್ಕೋಸ್ಕರ ಆ ಕಟ್ಟಿಗೆ ಬೇರೆ ಆಗಬೇಕು ಅಂತಂದ ಹಿರಿಯರೊಂದು ಮಾತು ಹೇಳಿದ್ದುಂಟು, ತ್ಯಜೇದ್ ಏಕಂ ಕುಲಸ್ಯಾರ್ಥೆ. ಒಬ್ಬನಿಂದಾಗಿ ಒಂದು ವಂಶ ಹಾಳಾಗುವುದು ಅಂತಿದ್ರೆ, ಒಂದು ಕುಲ ಹಾಳಾಗುವುದಿದ್ರೆ ಅವನನ್ನು ತೆಗೆದು ಬಿಡಿ. ತ್ಯಜೇದ್ ಏಕಂ. ಅಣ್ಣ ಧೃತರಾಷ್ಟ್ರ, ಈ ಮಗುವಿನ ಜಾತಕ ಸರಿ ಇಲ್ಲ, ಆದ್ದರಿಂದ ಇದನ್ನು ಆಹುತಿ ಕೊಟ್ಟು ಬಿಡು, ನಿನಗೆ 99 ಮಕ್ಕಳು ಉಳಿತಾವೆ ಅಂತ. ಧೃತರಾಷ್ಟ್ರ ಕೇಳಲಿಲ್ಲ. ತ್ಯಜೇತ್ ಏಕಂ ಕುಲಸ್ಯಾರ್ಥೆ. 99 ಮಕ್ಕಳ ಕುಲ ಉಳಿಬೇಕು ಅಂತಾದರೆ ಈ ಒಂದು ಮಗುವನ್ನು ತೆಗೆದು ಬಿಡು, ಈ ಒಂದು ಮಗುವನ್ನು ಒಲೆಗೆ ಹಾಕು, ನೋಡು 99 ಮಕ್ಕಳು ಉಳಿತಾವೆ. ಅಲ್ಲಿಂದಲೇ ವಿದುರ ಆವಾಗ ಹೇಳಿದ್ದೆ ಈಗಲೂ ನಮ್ಮಲ್ಲಿ ಹಳ್ಳಿಗಳಲ್ಲಿ ಚಾಲ್ತಿಯಲ್ಲಿ ಉಂಟು, ಪೇಟೆಯಲ್ಲಿ ಇಲ್ಲ ಬಿಡಿ. ಪೇಟೆಯಲ್ಲಿ ನಾವೆಲ್ಲ ಈಗ ಮನೆಯಲ್ಲಿ ಅಡಿಗೆಯವರನ್ನು ಕರೆಸಿ ಹೋಳಿಗೆ ಲಡ್ಡು ಜಿಲೇಬಿ ಚಪಾತಿ ಎಲ್ಲ ಮಾಡುವ ಕ್ರಮನೇ ಇಲ್ಲ, ನಮಗೆ ರೆಡಿಮೇಡ್ ಸಿಗುತ್ತೆ. ಇಷ್ಟು ಬೇಕು ಅಂತ 2 ದಿವಸದ ಮೊದಲು ಹೇಳಿ, ನನಗೆ ಇಷ್ಟು ನಾಳೆ ದಿವಸ ಇಷ್ಟು ಹೋಳಿಗೆ ಬೇಕು ಅಂತ 2 ದಿವಸ ಮೊದಲು ಹೇಳಿ, 5 ದಿವಸ ಮೊದಲಿನದ್ದೇ ಕೊಡ್ತಾನೆ ನಿಮಗೆ. ನೀವೇನು ಬೇಜಾರು ಮಾಡಬೇಕಾಗಿಲ್ಲ. ಅದಕ್ಕೋಸ್ಕರ ನನಗೆ ಸಿಗುತ್ತೋ ಇಲ್ವೋ ಅಂತ ಏನು ಬೇಜಾರು ಬೇಡ. ಆದ್ದರಿಂದ ಪಟ್ಟಣಗಳಲ್ಲಿ ಬಿಡಿ, ಹಳ್ಳಿಗಳಲ್ಲಿ ಈಗಲೂ ಕೂಡ ಉಂಟು. ಏನು ಗೊತ್ತಾ, ಹೋಳಿಗೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಅಡಿಗೆಯವರು ಬಂದು. ಮೊದಲು ಹೋಳಿಗೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅದೇ ಹಂಚೆಯಲ್ಲಿ ಹೋಳಿಗೆ ಹಾಕ್ತಾರಲ್ಲ, ಮೊದಲನ ಹೋಳಿಗೆ ಕೋಲಲ್ಲಿ ಹೀಗೆ ತೆಗೆದ್ರು ಏನು ಮಾಡ್ತಾರೆ ಗೊತ್ತಾ, ಒಲೆಗೆ ಹಾಕ್ತಾರೆ. ಯಾಕೆ? ತ್ಯಜೇದ್ ಏಕಂ ಕುಲಸ್ಯಾರ್ಥೆ, ಉಳಿದ ಹೋಳಿಗೆ ಚೆನ್ನಾಗಿ ಆಗಬೇಕು. ಆದ್ರಿಂದ ಒಂದು ಇನ್ನು ಒಂದೇ ಮಾಡುವುದಾದ ಅದನ್ನು ಹೋಳಿಗೆ ಹಾಕಬೇಡಿ. ಗ್ರಹಚಾರ ಇದು ಒಂದು, ಅದನ್ನು ಒಲೆಗೆ ಹಾಕಿಬಿಟ್ರೆ ಮತ್ತೇನು ಮಾಡಬೇಕು ಅಂತ ತುಂಬ ಮಾಡತಕ್ಕಂಥ ಪ್ರಸಂಗ ಬಂದಾಗ, ಯಾರಾದ್ರೂ ಅದಕ್ಕೆ ದೃಷ್ಟಿ ಬೀಳತಕ್ಕಂಥ ಸಂದರ್ಭ ಎಲ್ಲ ಇದ್ದರೆ ಅದನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ತ್ಯಜೇದ್ ಏಕಂ ಕುಲಸ್ಯಾರ್ಥೆ ಅಲ್ವೋ, ಹೀಗೆ ಹೇಳ್ತಾ ಹೇಳ್ತಾ ಕೊನೆಗೆ ಏನು ಹೇಳಿದ್ರು ಗೊತ್ತಾ, ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್.